ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಹರತಾಳು ಹಾಲಪ್ಪ ಟೀಕಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಸಾಗರ ಬಿಜೆಪಿ ಕಿಡಿಕಿಡಿ. ಹಾಲಪ್ಪ ಮತ್ತು ರಾಘವೇಂದ್ರ ಅಭಿವೃದ್ಧಿ ಪರ, ಜನಪರ ಕಾಳಜಿ ಇರುವ ನಾಯಕರು ಎಂದ ರತ್ನಾಕರ್ ಹುನಗೋಡು. ಶಿಕ್ಷಣ ಸಚಿವರ ಹೇಳಿಕೆಗೆ ಡಾಕ್ಟರ್ ರಾಜನಂದಿನಿ ಆಕ್ಷೇಪ. ಕ್ಷಮೆ ಯಾಚಿಸದಿದ್ದರೆ ಕಪ್ಪು ಬಾವುಟ ಪ್ರದರ್ಶನ ಎಚ್ಚರಿಕೆ ನೀಡಿದ ದೇವೇಂದ್ರಪ್ಪ. ಈಸೂರಿನಿಂದ ಅಂಜನಾಪುರದವರೆಗೆ ಕೆಬಿ ಗ್ರಿಡ್ ನಿರ್ಮಾಣ ಯೋಜನೆ ಪುನರ್ ಪರಿಶೀಲನೆಗೆ ಗ್ರಾಮಸ್ಥರ ಒತ್ತಾಯ. ಜಮೀನಿನ ಮೇಲೆ ಗ್ರಿಡ್ ಎಳೆದರೆ ಉಗ್ರ ಪ್ರತಿಭಟನೆ ಎಚ್ಚರಿಕೆ. ಗೋವುಗಳ ಮೇಲಿನ ಹಿಂಸೆ ಖಂಡಿಸಿ ಕೋಟಿ ವಿಷ್ಣು ಸಹಸ್ರನಾಮ ಪಠಣ. ಈಗ ಸುದ್ದಿಯ ವಿವರ. ಮಾಜಿ ಸಚಿವ ಹರತಾಳು ಹಾಲಪ್ಪ ಮತ್ತು ಹೆಮ್ಮೆಯ ಸಂಸದ ಬಿವೈ ರಾಘವೇಂದ್ರ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಟೀಕೆ ಮಾಡುತ್ತಿರುವುದು ಖಂಡನೀಯ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹುನಗೋಡು ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಈಗ ನಮ್ಮ ಸಂಸದರ ಬಗ್ಗೆ ಮತ್ತೆ ಮಾಜಿ ಸಚಿವರು ಹಾಲಪ್ಪನವ್ರ ಬಗ್ಗೆ ಮಧು ಬಂಗಾರಪ್ಪನವರು ಯಾವ ರೀತಿ ಮೊನ್ನೆ ಒಂದು ಸಭೆ ಒಳಗೆ ಮಾತಾಡಿದ್ದಾರೆ ಅಂತ. ಸಂಸದರು ಮತ್ತೆ ಹಾಲಪ್ಪನವರು ಏನ್ ಮಾತಾಡಿದ್ರು ಅಂದ್ರೆ, ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಮುಳುಗಡೆ ಸಂತ್ರಸ್ತರು ಸಮಸ್ಯೆನ ನಾನು ವಿಧಾನಸಭೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಅದನ್ನ ಅವತ್ತಿಂದನೂ ಫಾಲೋ ಮಾಡ್ಕೊಂಡು ಬಂದು, ಅದ್ರ ಜೊತೆಗೆ ನಮ್ಮ ಸಂಸದರು ಸಹ ಡೆಲ್ಲಿ ಹೋಗಿ ಮಾತಾಡಿ ಬಂದು, ಆದ್ರೆ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಒಂದು ಅನುಮತಿ ತಗೊಳ್ಬೇಕು ಅಂತ ಹೇಳಿದ್ರಿಂದ ಅದು ಆಮೇಲೆ ಸುಪ್ರೀಂ ಕೋರ್ಟ್ ಸಮೇತ ಹಾಕಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಅನುಮತಿ ತಗೊಳ್ಬೇಕು ಅಂತ ಒಂದು ಡೈರೆಕ್ಷನ್ ಹೇಳಿದಕ್ಕೋಸ್ಕರ ಅದನ್ನ ಫಾಲೋ ಮಾಡ್ತಾ ಇದ್ವು. ತದನಂತರ ಅಷ್ಟೊಳಗನೆ ನಮ್ಮ ಸರ್ಕಾರ ಹೋಯ್ತು. ಸರ್ಕಾರ ಹೋಗಿದಕ್ಕೋಸ್ಕರ ಈಗಿನ ಸರ್ಕಾರದವರು ಅದನ್ನ ಫಾಲೋ ಮಾಡಬೇಕು, ಶರಾವತಿ ಮುಳುಗಡೆದಾರರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ನಾವು ಆಲ್ಮೋಸ್ಟ್ 60% ಕೆಲಸ ಅದು ಮುಗಿಸಿದ್ವು. ಆದ್ರೆ ನಮ್ಮ ಹತ್ರ ಅಧಿಕಾರ ಇರೋದಾದ್ರೆ ಅದನ್ನ ಪೂರ್ಣಗೊಳಿಸಿದ್ವು ಅಂತ ಹೇಳಿದರೆ ಬಿಟ್ರೆ ಅದನ್ನ ಇವ್ರು ಮಾಡ್ತಾ ಇಲ್ಲ, ಅದಕ್ಕೆ ವಿರೋಧ ಐತಿ ಅಂತ ಅವ್ರು ಹೇಳಿಲ್ಲ. ಆದ್ರೆ ಬರೀ ಮಾತಾಡಬಾರ್ದು, ಶರಾವತಿ ಮುಳುಗಡೆದಾರರಿಗೆ ಬರೀ ಭರವಸೆ ಕೊಡಬಾರ್ದು, ಚುನಾವಣೆಗೋಸ್ಕರ ಪಾದಯಾತ್ರೆ ಮಾಡಬಾರ್ದು. ಆ ಪಾದಯಾತ್ರೆ ಮಾಡದಂತರೂ ಈಗ ಅಧಿಕಾರದಲ್ಲಿ ಇದ್ದೀರಿ, ತಾವು ಅದನ್ನ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದರೆ ಹೊರತು ಬಿಟ್ರೆ ಯಾರ ಬಗ್ಗೆ ಸಂಸದರಾಗ್ಲಿ ಅಥವಾ ನಮ್ಮ ನಾಯಕರ ಹಾಲಪ್ಪನರಾಗ್ಲಿ ತೇಜೋವಧೆ ಮಾಡಿರಲ್ಲ. ಅದಕ್ಕೆ ಅದು ಕೌಂಟರ್ ಆಗಿ ಅವರು ಮೊನ್ನೆ ಒಂದು ಸಭೆ ಒಳಗೆ ಈ ಅಸಹ್ಯವಾದ ಪದ ಬಳಸಿದ್ದಾರೆ. ಅದನ್ನ ನಾವೆಲ್ಲರೂ ಖಂಡಿಸ್ತು, ಬಿಜೆಪಿ ವತಿಯಿಂದ ಮತ್ತೆ ನಾವೆಲ್ಲರೂ ಸಹ. ಹಾಲಪ್ಪನವ್ರ ಬಗ್ಗೆ, ಸಂಸದರ ಬಗ್ಗೆ ಇಡೀ ಜಿಲ್ಲೆಗೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಬಡವರ ಪರವಾಗಿ ಎಷ್ಟು ಕಾಳಜಿ ಇದೆ, ಅವ್ರ ಅಧಿಕಾರ ಸಿಕ್ಕಿದಂತ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಉಪಯೋಗ ಪಡ್ಕೊಂಡು ಜನರಿಗೆ ಸಹಾಯ ಮಾಡಿದ್ದಾರೆ, ಈ ರಾಜ್ಯದ ಜನರಿಗೆ ಎಷ್ಟು ಸಹಕಾರ ಆಗಿದೆ, ಜಿಲ್ಲೆಗೆ ಅಭಿವೃದ್ಧಿಗೆ ಎಷ್ಟು ಸಹಕಾರ ಆಗಿದೆ ಅಂತ ಇಡೀ ಜಿಲ್ಲೆಗೆ ಜನರಿಗೆ ಗೊತ್ತಿದೆ. ಇನ್ನೊಂದ್ ಕಡೆ ಈಗಿನ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಇವ್ರು ಯಾವ ರೀತಿಯ ಜನರ ಜೊತೆಗೆ ವರ್ತನೆ ಆಗಿದೆ, ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದಾರೆ ಜನ ಗಮನಿಸ್ತಾ ಇದ್ದಾರೆ. ಅದೆಲ್ಲ ಒಂದ್ ಕಡೆ ಈ ಅಧಿಕಾರ ಇಲ್ಲೇ ಹೋದ್ರು ಸಹ ಹಾಲಪ್ಪನವರ ಮತ್ತೆ ಈಗ ಸೋಲು ಗೆಲುವು ಸಹಜ. ಇವರು ಸೋತಿದ್ದಾರೆ, ಈಗ ಇವರು ಸೋತಿರ್ಬೋದು, ಸೋಲು ಗೆಲುವು ಸಹಜ ಚುನಾವಣೆಯಲ್ಲಿ. ಆದ್ರೆ ಈಗ ಅಧಿಕಾರ ಸಿಕ್ಕಿದೆ, ಅವ್ರು ಸೋತಿದ್ದಾರೆ ಅಂತೇಳಿ ನಮ್ಮ ವಿರುದ್ಧ ಯಾರು ಮಾತಾಡ್ಬಾರ್ದು ಅಂತಲ್ಲ. ಯಾರು ಜನರ ಪರವಾಗಿ ಇರ್ತಾರೆ, ಜನರ ಬಗ್ಗೆ ಕಾಳಜಿ ಯಾರಿರ್ತಾರೆ, ಅವ್ರು ಸೋಲ್ಲಿ ಗೆಲ್ಲಿ ಅವ್ರು ಯಾವತ್ತೂ ನಾಯಕರೇ, ಅವ್ರ ಹತ್ರ ಜನ ಹೋಗೇ ಹೋಗ್ತಾರೆ. ಹಾಗಾಗಿ ಇವತ್ತು ಹಾಲಪ್ಪನವರ ಪರವಾಗಿ ಜನನೂ ಇದ್ದಾರೆ, ಕಷ್ಟ ಸುಖಗಳಿಗೆ ಬಂದು ಅವ್ರ ಹತ್ರ ಮನವಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಜನರ ಪರವಾಗಿ ಧ್ವನಿ ಎತ್ತದು ಅವರು ಕೆಲಸ. ಯಾಕಂದ್ರೆ 3 ತಾಲೂಕಲ್ಲಿ ಅವರು ಶಾಸಕರಾದಂತರು, ಸಾಗರ, ಸೊರಬ ಮತ್ತೆ ಹೊಸನಗರದಲ್ಲಿ ಮತ್ತೆ ಸಚಿವರಾಗಿ ಕೆಲಸ ಮಾಡಿದಂತರು. ಹಾಗಾಗಿ ಎಲ್ಲ ಒಂದಿಷ್ಟು ಅವರಿಗೆ ಯಾವ ವಿಷಯ ತಕ್ಕಾಗಿ ಯಾವ ಜನರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಪ್ರತಿಭಟಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಯಾಕಂದ್ರೆ ಅವರು ಕಾಲೇಜು ವಿದ್ಯಾರ್ಥಿ ಹಂತದಲ್ಲಿ, ಸ್ಟೂಡೆಂಟ್ ಹಂತದಲ್ಲಿ ಅವರು ಹೋರಾಟ ಮಾಡ್ಕೊಂಡು ಬಂದಂತ ನಾಯಕರು ಅವರು. ಹಾಗಾಗಿ ಅವರು ಹೋರಾಟ ಮಾಡಿ ಎಚ್ಚರಿಕೆ ಕೊಡ್ತಾರೆ. ಆದ್ರೆ ಅದನ್ನ ಹೋರಾಟನೇ ಮಾಡಬಾರ್ದು, ನಮಗೆ ಹೇಳಲೇಬಾರ್ದು ಅಂತ ಹೇಳಿದ್ರೆ ಅದು ತಪ್ಪು. ಅದನ್ನ ಖಂಡಿಸ್ತು. ಅದನ್ನ ಸ್ವೀಕಾರ ಮಾಡಬೇಕು ಅಧಿಕಾರದಲ್ಲಿದ್ದಂಥವ್ರು. ವಿರೋಧ ಪಕ್ಷರು ಹೇಳಿದ್ರೆ ಹೌದು, ಹಂಗಿದ್ರೆ ನಾವು ಸಹ ಹಿಂದಿದ್ದವ್ರು ತಾವು ಮಾಡಿದ್ರಿ, ನಾವು ಇದ್ರ ಮುಂದುವರಿಸಿದ್ದು ಹೋಗ್ತೀವಿ ಅಂತ ಹೇಳಿ ಜನರಿಗೆ ಸಹಕಾರ ಮಾಡೋಕ್ ಬಿಟ್ರೆ ತಾವು ಹೇಳಿದೇ ಅಲ್ಲ ಅಂತ ಹೇಳಿ ಅದನ್ನ ತಪ್ಪು ಮಾಹಿತಿ ಜನರಿಗೆ ಕೊಡೋ ಅಂತ ಕೆಲಸ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಮತ್ತೆ ಪುನಃ ಈಗ ಚುನಾವಣೆ ನಡೆದ್ರೆ
ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಜನ ನಿರ್ಧಾರ ಮಾಡ್ತಾರೆ. ಆಯ್ತಾ, ಅಧಿಕಾರದಲ್ಲಿ ಯಾರು ಸಹ ಬಂಗಾರಪ್ಪನವರು ಅಂತಾನೆ ಸೋತಿದ್ದಾರೆ, ಕಾಗೋಡು ತಿಮ್ಮಪ್ಪನವರು ಅಂತವ್ರು ಸಹ ಜನ ಸೋಲ್ಸಿದ್ದಾರೆ. ಅವರೇನು ಈ ರಾಜ್ಯದ ಅಭಿವೃದ್ಧಿ ಮಾಡಿದಂಥವ್ರು ಇಡೀ ರಾಜ್ಯ ಕಂಡಂತ ಅಪರೂಪ ರಾಜಕಾರಣಿಗಳು. ಎಲ್ಲರೂ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಸೋತ್ ಕೂಡ್ಲೇನೆ ಇನ್ನ ಜನ ಇವ್ರನ್ನ ತಿರಸ್ಕಾರ ಮಾಡ್ಯಾರ ಅಂತಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಹ ತಿರಸ್ಕಾರ ಮಾಡೋ ಅಂತ ಸಂದರ್ಭ ಬರುತ್ತೆ. ಹಾಗಾಗಿ ಈ ರೀತಿಯ ಜನರ ಪರವಾಗಿರೋಂಥ ನಾಯಕರುಗಳಿಗೆ, ಹೋರಾಟ ಮಾಡಿದಂತರಿಗೆ ಈ ರೀತಿಯ ಪದ ಬಳಸೋದು ತಪ್ಪು. ಮತ್ತೆ ಹಂಗೆ ಅಂತ ಇವ್ರು ಹೇಳಿ ಕೂಡ್ಲೇನೆ ಜನ ಏನು ಸಂಸದರಿಗಾಗ್ಲಿ ಅಥವಾ ನಮ್ಮ ನಾಯಕರಿಗಾಗ್ಲಿ ಹಾಲಪ್ಪನವ್ರ ಬಗ್ಗೆ ಇವ್ರು ಹೇಳಿ ಕೂಡ್ಲೆ ಜನ ಏನು ವಿರೋಧ ಆಗಲ್ಲ. ಇವ್ರು ಎಷ್ಟು ವಿರೋಧ ಮಾಡ್ತಾರೆ ಅಷ್ಟೇ ಇವ್ರ ಪರವಾಗಿ ಜನ ಮತ್ತು ಬೆಂಬಲ ಜಾಸ್ತಿ ಆಗುತ್ತೆ. ಅಭಿವೃದ್ಧಿ ನೋಡಿದ್ದಾರೆ, ಶರಾವತಿ ಮುಳುಗಡೆದಾರರಿಗೆ ಯಾವ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ, ಡೆಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿದೆ. ಅದನ್ನ ನೀವು ಮುಂದುವರ್ಸಿಂದ ಹೋಗಿ ಜನರಿಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿದಾರೆ ಬಿಟ್ರೆ ಮತ್ತೆ ಬೇರೆ ಏನು ಅಲ್ಲ. ಮತ್ತೆ ಸ್ಥಳೀಯವಾಗಿ ಇಲ್ಲಿ ಅಂತ ಬಂದಂತ ಈ ಕ್ಷೇತ್ರದ ಶಾಸಕರು ಅಂತ ಬಂದಾಗ ಹೇಳಿದ್ದಾರೆ, ಇಲ್ಲೇನು ಅಭಿವೃದ್ಧಿ ಆಗಿರಲ್ಲ, ನಾ ಬಂದಾಗ ಮಾಡ್ತಾ ಇದೀನಿ ಅಂತ. ಈಗಲೂ ಸಹ ಈ ಕ್ಷೇತ್ರದ ಶಾಸಕರು ಹಾಲಪ್ಪನವ್ರು ತಂದಿರೋ ಅನುದಾನದಲ್ಲೇ ಬಹುತೇಕ 80% ಕಾಮಗಾರಿ ಮಾಡ್ತಾ ಇದ್ದಾರೆ. ಮತ್ತೆ ಸ್ಕೂಲ್ಗಳಿಗೆ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಬಿಟ್ರೆ ಮತ್ತೆ ಬೇರೆ ಯಾವುದೇ ಹೊಸ ಅನುದಾನ ತಂದೇನು ಅವರು ಮಾಡ್ತಾ ಇಲ್ಲ. ಹಾಗಾಗಿ ಹಾಲಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದಿಷ್ಟು ಯೋಚನೆ ಮಾಡಿ ಮಾತಾಡೋ ಅಂತ ಕೆಲಸ ತಾವು ಮಾಡ್ಬೇಕು. ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡ್ರಿ, ಅಭಿವೃದ್ಧಿ ಮಾಡಿ ಮುಂದಿನ ಬಾರಿ ಹೇಳ್ರಿ, ನಾನಿಷ್ಟು ನೋಡಿ ನೀವಿಷ್ಟು ಅನುದಾನ ತಂದಿದ್ದು ಅಭಿವೃದ್ಧಿ ಮಾಡಿದ್ರಿ, ನಾನು ಇಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ. ಅದು ಹೊರತುಪಡಿಸಿ ನೀವು ಇಲ್ಲ ಅವ್ರು ಯಾರೋ ತಂದಿರ, ಈಗ ಹಲಪ್ನವ್ರು ತಂದಿರ ಅಂತ ಅನುದಾನ ತಂದು ಗುದ್ಲಿ ಪೂಜೆ ಮಾಡಿ ಅದರಲ್ಲಿ ನಾನ್ ತಂದಿನಿ ಅಂತ ಹೋಗಿ ಹೇಳೋದು, ಬೋರ್ಡ್ ಹಾಕ್ಸೋದು ಅಂತನ್ನೆಲ್ಲ ಬಿಡ್ರಿ. ಯಾಕಂದ್ರೆ ಇವತ್ತೆಲ್ಲ ದಾಖಲೆ ಸಮೇತನೂ ಒದಗಿಸ್ತಾ ಇದ್ದಾರೆ. ಈ ಮೊನ್ನೆ ರಿಪನ್ಪೇಟೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ ನಮ್ಮ ನಾಯಕರು ಹೇಳಿದ್ರು, ಮೊನ್ನೆ ತ್ಯಾಗರ್ತಲ್ಲಿ ಹೇಳಿದ್ದಾರೆ, ಆನಂದಪುರದಲ್ಲಿ ಹೇಳಿದ್ದಾರೆ, ಯಾವ ಈಗ ನಾವು ತಂದಿರ ಅಂತ ಕಾಮಗಾರಿ ಯಾವ್ದು ಆಗಿದೆ ಅಂತ ಹೇಳಿ. ಈ ಮೊನ್ನೆ ಜಲಜೀವನ ಅಂತ ಒಂದು ಕುಡಿಯೋ ನೀರಿದೆ ನಮ್ಮ ಹೋಬಳಿಗೆ, ಸುಮಾರು ಹೆಚ್ಚು ಕಮ್ಮಿ 70-80 ಕೋಟಿ ರೂಪಾಯಿ ಇದೆ ನಮ್ಮ ಆನಂದಪುರ ಹೋಬಳಿಯಲ್ಲಿ. ಅದು ಇನ್ನೂ ಕೆಲಸ ಸಹ ಪೂರ್ಣಗೊಂಡಿಲ್ಲ. ಹಾಲಪ್ಪನವ್ರು ಯಾವಾಗ ಬಿಟ್ರೋ ಅದು ಎಲ್ಲೆಲ್ಲಿ ಉಳಿದಿದೆ ಅಲ್ಲಿಗೆ ಉಳಿದಿದೆ. ಇವ್ರದ್ದು ಏನಾಗಿದೆ ಅಂದ್ರೆ ವರ್ಗಾವಣೆ, ಕಮಿಷನ್ನು ಈ ರೀತಿಯ ಇದರಲ್ಲೇ ಆಗಿದೆ ಬಿಟ್ರೆ ಮತ್ತೆ ವಿರೋಧ ಪಕ್ಷದರಿಗೆ ಯಾವ ರೀತಿ ಹತ್ತಿಕ್ಬೇಕು ಅನ್ನೋ ಅದರಲ್ಲಿ ನಿರತರಾಗ್ಬಿಟ್ರೆ ಅಧಿಕಾರಿಗಳ ಮುಖಾಂತರ, ಆದ್ರೆ ಅಭಿವೃದ್ಧಿ ಯಾವ ರೀತಿ ಕ್ಷೇತ್ರಾದ್ಯಂತ ಮಾಡ್ಬೇಕು, ಈಗ ಹಿಂದೆ ಮಾಡಿದಂತ ಹಾಲಪ್ಪನವ್ರು ಮಾಡಿದಂತ ಅಭಿವೃದ್ಧಿಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕು, ಅದಕ್ಕೆ ಇನ್ನೊಂದಿಷ್ಟು ಗ್ರಾಂಟ್ ಅಭಿವೃದ್ಧಿಗೆ ಹೆಚ್ಚಿನ ಸರ್ಕಾರದಿಂದ ತರಬೇಕು ಅನ್ನೋದು ಯೋಚನೆ ಬಿಟ್ಟು ಇವರೇನಿದು ಬಿಜೆಪಿಯವರು ಹಾಲಪ್ಪನವ್ರ ಕಡೆ ಯಾರಿಗೆ ಏನ್ ತೊಂದರೆ ಕೊಡ್ಬೇಕು, ಅವ್ರು ಯಾರ ಕಡೆ ಏನ್ ದಂಧೆ ಮಾಡ್ತಾರೆ, ಅವ್ರಿಗೆ ಏನ್ ತೊಂದರೆ ಕೊಡ್ಬೇಕು ಅಂತ ಅದರಲ್ಲಿ ಚಿಂತನೆ ಮಾಡ್ತಾ ಇದಾರೆ ಬಿಟ್ರೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗ ಟೂರಿಗೆ ಹಾಕ್ತಾ ಇದಾರೆ ಅವರು PA ಆಗಮನ ನಿರ್ಗಮನ ಅಂತೇಳಿ. ಈಗ ನಾನು ಕಂದಾಯ ಸಚಿವರ ಜೊತೆಗಿದ್ದಂತ ತಿಮ್ಮಪ್ಪನವ್ರ ಜೊತೆಗಿದ್ದಂತ ಬಹುಶಃ ಯಾವ ಮಂತ್ರಿಗಳಿಗೂ ಆ ರೀತಿಯ ಇದ್ರನ್ನ ಏನು ಟೂರ್ ಪ್ರೋಗ್ರಾಮ್ ಹಾಕಲ್ಲ. ಮೊನ್ನೆ ಯಾವ್ದೋ ವಾಟ್ಸಪ್ ಅಲ್ಲಿ ನೋಡಿದೆ, ಟಿಪಿನ ಆಗಮನ ನಿರ್ಗಮನ ಇವರಿಗೆ ರಾಜ್ಯಪಾಲರಿಗೆ ಒಂದು ಹಾಕಿದ್ದಾರೆ, ಇಲ್ಲ ಅದನ್ನ ಕಾಪಿನ ಹೋಮ್ ಮಿನಿಸ್ಟ್ರಿಗೆ, ಐಜಿಗೆ, DGಗೆ ಎಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಶಾಶ್ವತವಾಗಿ 2028ಗೆ ನಿರ್ಗಮನ ಜನ ಕೊಡ್ತಾರೆ. ಹಾಗಾಗಿ ಅಧಿಕಾರದ ಒಂದು ಮದದಿಂದ ಅತಿರೇಕ ಆಗೋದನ್ನ ಬಿಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮತ್ತೆ ಈ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಅವರು ನಮ್ಮ ನಾಯಕರೇ ಕಾಗೋಡು ತಿಮ್ಮಪ್ಪನವರು, ಅವ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. ಆ ಡಾಕ್ಟರೇಟ್ ಬಗ್ಗೆ ಏನೋ ಮೊನ್ನೆ ಎಲ್ಲ ಮಾತಾಡಿದ್ರೆ ಅದು ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರೆಸ್ ಮೀಟ್ ಅಲ್ಲಿ ನಾನು ಮಾತಾಡ್ತೀನಿ. ಇದಕ್ಕೆ ಬೇಡ ಅಂತ ಇಲ್ಲಿ ಇದನ್ನು ಮುಗಿಸ್ತೇವೆ. ಬಿಜೆಪಿ ಮಹಿಳಾ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು ಹಾಗೂ ಬಿಜೆಪಿ ನಗರ ಮಂಡಲಾಧ್ಯಕ್ಷ ದೇವೇಂದ್ರಪ್ಪ ಮಾತನಾಡಿ, ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಾಗ ಯಾರ ಬಗ್ಗೆನೇ ಆದ್ರೆ ಒಬ್ಬರು ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾದಂಥ ಹಾಲಪ್ಪ ಅವ್ರ ಬಗ್ಗೆ ಸಗಣಿ ತಿಂತಾರೆ ಅಂತ ವರ್ಡ್ ಇದೆಯಲ್ಲ, ಇಟ್ ಡಸನ್ ಗಿವ್ ಅ ಚಾಮ್ ಟು ಸೀನಿಯರ್ ಮಿನಿಸ್ಟರ್, ಕ್ಯಾಬಿನೆಟ್ ರ್ಯಾಂಕಿಂಗ್ ಮಿನಿಸ್ಟರ್ಗಳು.
ಹಗುರವಾಗಿ ಮಾತಾಡಿದ್ದಾರೆ. ಎಸ್ಪೆಷಲಿ ಅವರು ಶಿಕ್ಷಣ ಸಚಿವರಾಗಿದ್ದಾರೆ. ಹೌದು, ಒಬ್ಬರಿಗೆ ಕೋಪ ಬರುತ್ತೆ, ತಾಳ್ಮೆ ಇರಲ್ಲ, ಆದ್ರೂ ಸಹಿಸ್ಬೇಕಾಗಿದ್ದು ಮಾನವನ ಒಂದು ಧರ್ಮ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ಬೇಕಾದ್ರೆ ಎಷ್ಟೋ ಜನರು ಬರ್ತಾರೆ. ಈಗ ನಮ್ಮ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರದಲ್ಲಾಗಿ ಈಗ ನಾವು ಶಿಕ್ಷಣ ಸಂಸ್ಥೆಗಳಿದೆ, ಪೇರೆಂಟ್ಸ್ಗಳು ಬರ್ತಾರೆ, ಸಾಮಾನ್ಯವಾಗಿ ಬರ್ತಾರೆ, ಗಲಾಟೆ ಮಾಡ್ತಾರೆ. ಆದ್ರೆ ನಾವು ನಮ್ಮ ತಾಳ್ಮೆನ ಕಳ್ಕೊಳಕ್ಕಾಗಲ್ಲ. ಆ ತಾಳ್ಮೆ ಇರೋದಲ್ಲ, ಆ ತಾಳ್ಮೆ ಮನುಷ್ಯನ ಒಳ್ಳೆ ಗುಣಗಳಿಗೆ ಒಂದು ಪ್ರತಿಬಿಂಬ. ಅದನ್ನ ನಾವು ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಒಂದು ಹುದ್ದೆಯಲ್ಲಿ ಇರ್ಬೇಕಾದ್ರೆ ಯಾರ ಬಗ್ಗೆ ಆಗ್ಲಿ, ಒಬ್ಬ ಸಾಧಾರಣ ಮನುಷ್ಯನ ಬಗ್ಗೆ ಮಾತಾಡ್ಬೇಕಾದ್ರೂ ನಾವು ಅವನಿಗೆ ಒಂದು ಮರ್ಯಾದೆನ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇದು ಒಂದು ಸಾಮಾಜಿಕ ಬದ್ಧತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಒಬ್ಬರು ಮಾಜಿ ಶಾಸಕರು ಸಚಿವರಾದವ್ರ ಬಗ್ಗೆ ಹೇಳ್ಬೇಕಾದ್ರೆ ತಪ್ಪಾಗ್ತದೆ. ತಪ್ಪು ಅಂತ ನಾನೇ ಈಗ ಪಬ್ಲಿಕ್ ಅಲ್ಲಿ ನಾನು ಯಾರ ಬಗ್ಗೆ ಹೀಗೆ ಮಾತಾಡಿದ್ರೆ ಎಷ್ಟು ಜನರು ನನಗೆ ಪಾಯಿಂಟ್ ಔಟ್ ಮಾಡ್ತಾರೆ. ಅದರಿಂದಾಗಿ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಸಚಿವ ಸ್ಥಾನದಲ್ಲಿ ಇರೋರು, ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಇರುವವರು ಈ ತರ ಹೇಳಿಕೆ ಕೊಟ್ಟಿದ್ದು ತಪ್ಪು. ಯಾರೇ ಆಗ್ಲಿ, ಯಾವ ಮನುಷ್ಯನೇ ಆಗ್ಲಿ, ಅವನಿಗೆ ನಾವು ಸಲ್ತಕ್ಕಂಥ ಮರ್ಯಾದೆನ ನಾವು ಕೊಡ್ಲೇಬೇಕಾಗ್ತದೆ. ಇದು ಎವ್ರಿಬಡೀಸ್ ರೈಟ್. ನಾವು ಯಾರದೇ ಒಂದು ಅವನ ಸೆಲ್ಫ್ ರೆಸ್ಪೆಕ್ಟ್ನ ನಾವು ಕಡಿಮೆ ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಸೆಲ್ಫ್ ರೈಟ್ ಇದೆ, ಸೆಲ್ಫ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಅದರಿಂದಾಗಿ ಇದು ತಪ್ಪು. ಮೊದಲೇ ಬರಬೇಕಾಯ್ತು, ಲೇಟ್ ಆಯಿತು. ಯಾರು ಏನು ಮಾತಾಡಿದ್ರು ನನಗೆ ಗೊತ್ತಾಗಿಲ್ಲ. ನನ್ನ ಅನಿಸಿಕೆ ಆಸ್ ಅ educated person, a responsible person, and an elected body, elected person, and in charge of the whole district. ಈ ಥರ ಹೇಳಿಕೊಟ್ರೆ ಎಲ್ಲರೂ ಇದೇ ಮಾತಾಡಿದ್ರೆ ಆಮೇಲೆ ಚೆನ್ನಾಗಿರುತ್ತ. ಎಲ್ಲರೂ ಈಗ ಅನ್ಎಜುಕೇಟೆಡ್ ಯಾರೋ ಓದದೇ ಇದ್ದವರು ಈಗ ಹೇಳ್ಬಿಟ್ರೆ ಅಲ್ಲ, ತಪ್ಪಾಗ್ತದೆ. ಇದು ನಾವು ಜವಾಬ್ದಾರಿಯುತ ಹುದ್ದೆಯಲ್ಲಿರ್ಬೇಕಾದ್ರೆ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಡೋದು ನಮ್ಮ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಎಲ್ಲರೂ ಅರ್ಥಕೊಂಡ್ರೆ ಎಲ್ಲ ಈ ರೀತಿ ಹಾಗೆ ಹೇಳಿಕೆಗಳು ಬರೋದಿಲ್ಲ ಅಂತ ನನ್ನ ಭಾವನೆ. ಇರ್ತಕ್ಕಂಥದ್ದು ನಮ್ಮ ನಾಯಕರಾದ ಹರತಾಳು ಹಾಲಪ್ಪನವರು ಮತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು, ಮಾಜಿ ಸಚಿವರು ಆದಂಥ ನಮ್ಮ ನಾಯಕರಿಗೆ ಈಗಿನ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಕೀಳು ಮಟ್ಟದ ಹೇಳಿಕೆಯನ್ನ ಹೇಳಿದ್ದಾರೆ. ಆದರೆ ನಮ್ಮ ನಾಯಕರಾದಂಥ ಹಾಲಪ್ಪನವರು 84ರ ದಶಕದಿಂದಲೂ ಕೂಡ ಬಂಗಾರಪ್ಪನವರ ಜೊತೆ ರಾಜಕಾರಣವನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಅವರ ವಿಚಾರಧಾರೆ, ಹಾಲಪ್ಪನವರ ವಿಚಾರಧಾರೆ ಬಗರ್ಕಂ ಸಾಗುವಳಿದಾರರ ಹಿತವನ್ನು ಕಾಯ್ತಕ್ಕಂಥದ್ದು, ಮತ್ತೆ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಯನ್ನ ಮಾಡ್ತಕ್ಕಂಥದ್ದು, ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ಅನ್ಯಾಯಕ್ಕೊಳಗಾದವರಿಗೆ ಧ್ವನಿಯನ್ನ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಅವರು ಬಂದಿದ್ದಾರೆ. ಈ ರೀತಿ ಸೇವೆ ಸಲ್ಲಿಸ್ತಕ್ಕಂಥ ಬಂದಿರತಕ್ಕಂಥ ನಮ್ಮ ನಾಯಕರನ್ನ ಮಾನ್ಯ ಮಧು ಬಂಗಾರಪ್ಪನವರು ಅತ್ಯಂತ ಕೀಳು ಮಟ್ಟದ ಭಾಷೆ, ಕೀಳು ಅಭಿರುಚಿಯ ಭಾಷೆಯನ್ನ ಅವರು ಬಳಸಿದ್ದಾರೆ. ಇದನ್ನ ತಾಲೂಕು ಬಿಜೆಪಿ ಖಂಡಿಸ್ತದೆ. ಹಾಗೆ ಜನರ ಮಧ್ಯೆ ಬಂದಂತ ಹಾಲಪ್ಪನವ್ರನ್ನ ಈ ರೀತಿ ಹೇಳೋದು ನೋಡಿದ್ರೆ ಬಂಗಾರಪ್ಪನವರನ್ನೇ ಎಲ್ಲೋ ಅವರು ನಿಂದನೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ವೈಯಕ್ತಿಕವಾಗಿ ನನಗನ್ಸುತ್ತೆ. ಯಾಕಂದ್ರೆ ಬಂಗಾರಪ್ಪನವರ ಜೊತೆ ಒಡನಾಡಿಯಾಗಿ ಅವರಲ್ಲೇ ಅವರ ರಾಜಕೀಯ ಗುರುಗಳಾಗಿ ಬಂದಿರತಕ್ಕಂಥ ಹಾಲಪ್ಪನವರನ್ನ ನಿಂದನೆ ಮಾಡೋದನ್ನ ನೋಡಿದ್ರೆ ಬಂಗಾರಪ್ಪನವರನ್ನೇ ಇವರು ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ನಿಸ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇರತಕ್ಕಂಥದ್ದೇ. ಅಧಿಕಾರ ಯಾರಿಗೂ ಶಾಶ್ವತವೇನಲ್ಲ. ಆದರೆ ಜನರೊಂದಿಗೆ ಸೌಜನ್ಯಯುತವಾಗಿ ವರ್ತನೆಯನ್ನು ಮಾಡೋದನ್ನ ಮಧು ಬಂಗಾರಪ್ಪನವರು ಕಲಿಬೇಕು.
ಮತ್ತೆ ಮಧುಬಂಗಾರಪ್ಪನವರು ವರ್ತನೆ ಭಾಷೆ ಮೇಲೆ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ನಾವು ಮಾಡಬೇಕು, ಅವರು ಮಾತನಾಡಬೇಕು. ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವರು ತಮ್ಮ ಆ ದುರಾಂಕಾರ ಅವ್ರನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿದೆ ಅಂದ್ರೆ, ಬಂಗಾರಪ್ಪನವರು ಸೋತ್ರಲ್ಲ, ಅದು ಇವರ ದುರಾಂಕಾರದಿಂದನೇ, ಈ ಮಗನ ದುರಾಂಕಾರದಿಂದ ಅವರು ಸೋತಿದ್ದಾರೆ. ಮತ್ತೆ ಅವರ ಅಕ್ಕ ಮೊನ್ನೆ ಸೋತಿರೋದು ಕೂಡ ಇವರ ದುರಾಂಕಾರದಿಂದನೇ ಅವರು ಸೋತಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಧು ಬಂಗಾರಪ್ಪನವರು 3 ಬಾರಿ ಶಾಸಕ ಸ್ಥಾನದಲ್ಲಿ, 1 ಬಾರಿ ಲೋಕಸಭೆಯಲ್ಲಿ ಹೀನಾಯವಾದ ಸೋಲನ್ನು ಕಂಡಿದ್ದಾರೆ. ಆದರೆ ಅವತ್ತು ಅಧಿಕಾರದಲ್ಲಿದ್ದವರು ನಮ್ಮವರು ಈ ರೀತಿ ಮಾತನಾಡಿದ್ರೆ ಏನಾಗ್ತಿತ್ತು? ಮಾತನಾಡಿದ್ರ ನಮ್ಮವ್ರು ಯಾರು ಮಾತನಾಡಿಲ್ಲ, ಒಳ್ಳೆ ರೀತಿಯಲ್ಲೇ ಮಾತನಾಡಿದ್ದಾರೆ. ಮತ್ತೆ ನಮ್ಮ ಸಂಸದರಾದ ರಾಘವೇಂದ್ರ ಅವ್ರ ಬಗ್ಗೆ ಹೇಳ್ತಾರೆ, ಕೆಲಸ ಮಾಡಿಲ್ಲ, ಇನ್ನೊಂದು ಮಗದೊಂದು ಅಂತ ಹೇಳ್ತಾರೆ. ಅವರು ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ. ಅವ್ರು ಎಂದಾದ್ರೂ ನೀವು ಕಂಡ ಹಾಗೆ, ಜನ ಕಂಡ ಹಾಗೆ ಈ ರೀತಿ ವರ್ತನೆ ದುರಂಕಾರದ ಮಾತನಾಡಿದಾರ? ರಾಘವೇಂದ್ರ ಅವರು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ದೇಶದಲ್ಲೇ 2ನೇ ಸ್ಥಾನವನ್ನ ಅವರು ಅನುದಾನವನ್ನ ಖರ್ಚು ಮಾಡೋದ್ರಲ್ಲಿ ಮೋದಿಯನ್ನು ಬಿಟ್ರೆ ಇವರೇ ಅಂತ ಹೇಳಿ ಪತ್ರಿಕೆಗಳಲ್ಲಿ ಬಂದಿದೆ, ನಾವು ನೋಡಿದೀವಿ. ಅಂತ ಒಬ್ಬ ನಾಯಕರನ್ನ ಕೆಲಸನೇ ಮಾಡಿಲ್ಲ, ಎಲ್ಲಿ ಮಾಡಿದ್ದಾರೆ, ಎಲ್ಲಿ ಬಗೆಹರಿದಿದೆ ಅಂತೇಳಿ ಕೇಳ್ತಿದ್ದಾರೆ. ಹಾಗಾದ್ರೆ ಇವತ್ತು ನಾನು ಕೇಳಲಿಕ್ಕೆ ಅವರನ್ನ ಇಷ್ಟಪಡ್ತೇನೆ. ಈ ಒಂದು ಸಂತ್ರಸ್ತರು ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಇದೆಯಲ್ಲ ಸರ್, ಇವತ್ತಿನ ಹಾಲಪ್ಪನವ್ರು ಬಂದ ಮೇಲೆ ಅವ್ರು ಏನ್ ಕಿರುಭಾಷೆ ಮಾಡಿದ್ದಾರೆ ಅದನ್ನ ನಾನು ಆ ಪದವನ್ನ ಬಳಸಬಾರ್ದು ಅಂತ ಹೇಳ್ತೀವಿ. ಯಾಕೆ ಬಳಸಬಾರ್ದು? ನನ್ನ ಬಾಯಲ್ಲಿ ಬರಬಾರ್ದು ಅಂದ್ರೆ, ನನ್ನ ಪಕ್ಷ ಆಗ್ಲಿ, ನನ್ನ ನಾಯಕರಾಗ್ಲಿ ಆ ತರದ ಸಂಸ್ಕಾರವನ್ನ ನಮಗೆ ಕಲಿಸಿಲ್ಲ. ನನ್ನ ತಂದೆ ತಾಯಿ ಕೂಡ ಆ ಸಂಸ್ಕಾರವನ್ನ ಕಲಿಸಿಲ್ಲ. ಇವರು ಕೂಡ ಆ ಪುಣ್ಯಾತ್ಮನ ಹೊಟ್ಟೆಯಲ್ಲಿ ಹುಟ್ಟಿದವರು, ಬಂಗಾರಪ್ಪನವರ ಹೊಟ್ಟೆಯಲ್ಲಿ ಹುಟ್ಟಿದವರು. ಯಾಕೆ ಈ ಪದವನ್ನ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಲ್ಲೇ ಶಿಕ್ಷಣ ಸಚಿವರು ಅವರನ್ನ ಫಾಲೋ ಮಾಡ್ತಕ್ಕಂಥ ಶಿಕ್ಷಕರಿಂದ ಮಕ್ಕಳು ಏನ್ ತಿಳ್ಕೋಬೇಕು? ಗುಂಡಾಗಿರಿ ವರ್ತನೆಯನ್ನ ಮಾಡ್ತಿದ್ದಾರೆ. ಅವರು ಗುಂಡಾಗಿರಿ ವರ್ತನೆಯನ್ನ ಕೈ ಬಿಡಬೇಕು. ಅವರು ಇದೇ ರೀತಿ ದುಂಡಾವರ್ತನೆಯನ್ನ ಮಾಡಿದ್ರೆ, ಅವರು ಕ್ಷಮೆಯನ್ನ ಕೇಳದೆ ಹೋದ್ರೆ, ಅವರು ಮಾತಿನಲ್ಲಿ ನಾಲ್ಗೆಯನ್ನ ಹರಿ ಬಿಡೋದನ್ನ ಬಿಡದೇ ಇದ್ರೆ, ಅವರ ಸಭೆ ಸಮಾರಂಭಗಳಲ್ಲಿ ನಾವು ಪಕ್ಷದ ವತಿಯಿಂದ, ತಾಲೂಕು ಬಿಜೆಪಿಯಿಂದ ಅವರ ಸಭೆಗಳಲ್ಲಿ ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತೇವೆ. ಮುಂದೆ ಅವರು ತಿದ್ದುಕೊಳ್ಳದೆ ಹೋದ್ರೆ, ಮತ್ತೆ ಈ ರೀತಿ ಅವರ ಈ ಮಾತನ್ನ ನಾವು ನ್ಯಾಯಾಲಯಕ್ಕೂ ಕೂಡ ಹೋಗ್ಬೇಕು ಅಂತ ಇದ್ದೀವಿ. ಹಾಲಪ್ಪನವರು ಕೂಡ ಹೋಗ್ಬೇಕು ಅಂತೇಳಿ ನಾನು ಹಾಲಪ್ಪನವರಲ್ಲಿ ವಿನಂತಿಯನ್ನು ಮಾಡ್ಕೊಡ್ತೀವಿ. ಮತ್ತೆ ನಾವು ಕೂಡ, ಯಾಕೆಂತಂದ್ರೆ ನಮ್ಮನ್ನ ತೇಜೋವಧೆ ಮಾಡಿದ್ದಾರೆ ಅವರು. ಮಾನಷ್ಟ ಮೊಕದ್ದಮೆ ಅವ್ರ ಮೇಲೆ ಹಾಕ್ಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿದ್ದೀವಿ. ಹಾಗಾಗಿ ಅವರು ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಈ ಮೂಲಕ ಅವರಲ್ಲಿ ಒಂದು ತಮ್ಮ ಮೂಲಕ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಭಾಷೆಯಲ್ಲಿ ಇಷ್ಟು ಹೇಳಿ ಅವರು ಮುಂದೆ ತಿದ್ಕೋಬೇಕು ಅನ್ನೋದೇ ನಮ್ಮ. ಗೋಷ್ಠಿಯಲ್ಲಿ ರವೀಂದ್ರ ಬಿಟಿ, ಗೌತಮ್ ಕೆಎಸ್, ಸುವರ್ಣ ಟೀಕಪ್ಪ, ಸುಮಾ ರವಿ ಇನ್ನಿತರರು ಹಾಜರಿದ್ದರು. ಈಸೂರಿನಿಂದ ಅಂಜನಾಪುರ ಕೆಎಬಿ ಗ್ರಿಡ್ವರೆಗೆ ಅವೈಜ್ಞಾನಿಕವಾಗಿ ಜಮೀನಿನ ಮೇಲೆ ಹೈಟೆನ್ಷನ್ ಗೋಪುರ ಮಾರ್ಗವೊಯ್ಯುತ್ತಿರುವುದನ್ನು ಖಂಡಿಸಿ ಬುಧವಾರ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದ ರೈತರು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಪ್ರಮುಖರು, ಸಾಗರ ತಾಲೂಕಿನ ಮಾಧ್ಯಮ ಮಿತ್ರರೇ ಹಾಗೂ ಸಾಗರ ತಾಲೂಕಿನ ರಕ್ಷಣಾ ಅಧಿಕಾರಿಗಳೇ ಹಾಗೂ ಉಪವಿಭಾಗಾಧಿಕಾರಿಗಳೇ, ಇವತ್ತು ನಾವು ಸಾಗರ ತಾಲೂಕಿಗೆ ಬಂದು ಎಸಿ ಉಪವಿಭಾಗಾಧಿಕಾರಿಗಳ ಹತ್ರ 3ನೇ ಬಾರಿ ಬಂದಿದ್ದೇವೆ ಈಗ ಮನವಿಯನ್ನು ಕೊಡ್ಲಿಕ್ಕೆ. ಈ ಮನವಿಯನ್ನ ಸ್ಪಂದಿಸ್ತಾ ಇಲ್ಲ. ಜೊತೆಗೇನೆ ನಮ್ಮಲ್ಲಿ ಅವೈಜ್ಞಾನಿಕ ನೀಲನಕ್ಷೆಯನ್ನು ಮಾಡಿದ್ದಾರೆ. ನಮ್ಮ ಈಸೂರು ಅನ್ನಂತ ಗ್ರಾಮ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ದತ್ತು ಗ್ರಾಮವನ್ನಾಗಿ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಈಸೂರು ಗ್ರಾಮವನ್ನ ದತ್ತು ಗ್ರಾಮವನ್ನಾಗಿ ಪಡೆದಿದೆ. ಆದ್ರೆ ನಮ್ಮ ಈಸೂರು ಗ್ರಾಮದ ರೈತರನ್ನ ಶೋಷಣೆ ಮಾಡ್ತಾ ಇರ್ತಕ್ಕಂತಹ ಈ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಇವತ್ತು ನಮ್ಗೆ ಯಾವುದೇ ಒಂದು ಸಮಯದಲ್ಲೂ ಸ್ಪಂದಿಸದೆ ನಮ್ಮ ಈಸೂರು ಮತ್ತೆ ಚಿಕ್ಕಜೋಗಿಹಳ್ಳಿ, ಚುಚ್ಚುಗುಂಡಿ, ಅಂಜನಾಪುರ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ದೊಡ್ಡ ಹಿಡುವಳಿದಾರರು ಏನಲ್ಲ.
ಎಲ್ಲರೂ ಅರ್ಧ ಎಕರೆ, 1 ಎಕರೆ, 3/4 ಎಕರೆ ಇರ್ತಕ್ಕಂಥ ಸಣ್ಣ ಹಿಡುವಳಿದಾರರ ರೈತರು. ಅದರಲ್ಲೂ ವಿಶೇಷವಾಗಿ ಅಡಿಕೆ ತೋಟಗಳೇ ಇದೆ. ಎಲ್ಲಿ ಈಸೂರು ಮತ್ತೆ ಚಿಕ್ಕಜೋಗಿಹಳ್ಳಿ ಗ್ರಾಮದಲ್ಲಿ ಅಡಿಕೆ ತೋಟಗಳೇ ಇದಾವೆ. ಆ ಅಡಿಕೆ ತೋಟಗಳನ್ನ ಸರ್ವನಾಶ ಮಾಡಿ ಆ ಅರ್ಧ ಎಕರೆ, 1 ಎಕರೆ ಇರ್ತಕ್ಕಂತಹ ರೈತರನ್ನ ದೌರ್ಜನ್ಯದ ಮೇಲೆ ಇವತ್ತು ನೀಲನಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈ ನೀಲನಕ್ಷೆ ಮಾಡಿರುವುದು ಅವೈಜ್ಞಾನಿಕ. ಅದಕ್ಕೆ ಪರ್ಯಾಯವಾಗಿ ಪಲ್ಲವಿ ಸಾತೇನಹಳ್ಳಿ ಮೇಡಮ್ನವರು ಖುದ್ದು ಆ ಜಾಗಕ್ಕೆ ಬಂದು ನಮ್ಮನ್ನ ಅಲ್ಲಿ ನೋಡಿದ್ರು. ಯಾವ ಜಾಗ ಅಂತಂದ್ರೆ ಗ್ರಾಮ ಠಾಣ ಬಂಜರಿ ಜಾಗ ಇರ್ತಕ್ಕಂಥ ಜಾಗದಲ್ಲಿ ಯಾರಿಗೆ ತೊಂದರೆ ಆಗದೇನೆ ಇವತ್ತು ಕೊರಲಹಳ್ಳಿ ಗ್ರಾಮವನ್ನು ಮುಟ್ಟುತ್ತೆ. ಆ ಗ್ರಿಡ್ಗೆ ಚಿಕ್ಕಜೋಗಿಹಳ್ಳಿ ಗ್ರಾಮದ ಗ್ರಿಡ್ನಿಂದ ಕೊರಲಹಳ್ಳಿ ಗ್ರಾಮದ ಗ್ರಿಡ್ವರೆಗೆ ಮುಟ್ಟುತ್ತೆ. ಆದ್ರೆ ಆ ಗ್ರಿಡ್ ಅನ್ನ ಇವರು ಬೇಕು ಅಂತಲೇ ರೈತರನ್ನ ಶೋಷಣೆ ಮಾಡಬೇಕು, ರೈತರನ್ನ ತುಳಿಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇವತ್ತು ರಾಜಕಾರಣಿಗಳು ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಇವತ್ತು ರೈತರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ. ಈ ನಕ್ಷೆಯಲ್ಲಿ ಮಾಧ್ಯಮ ಮಿತ್ರರಿಗೆ ತೋರಿಸ್ತಾ ಇದ್ದೇನೆ. ಈ ನಕ್ಷೆ ಈ ರೀತಿ ಹೋದ್ರೆ ಇಲ್ಲಿ ಯಾವುದೇ ತೊಂದರೆ ಇಲ್ಲ. ಈ ತೊಂದರೆ ಆಗದೆ ಇರ್ತಕ್ಕಂಥ ಜಾಗವನ್ನು ನಾವು ನೇರವಾಗಿ ತೋರಿಸ್ತಾ ಇದ್ದೇವೆ. ಇವರು ಹೊಲಗಳ ಮೇಲೆ ಉದ್ದೇಶ ಪೂರ್ವಕವಾಗಿ ಈ ತರ ಹೋಯ್ತಾ ಇದ್ದಾರೆ. ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಕೇವಲ 4.5 ಕಿಲೋಮೀಟರ್ ಆಗುತ್ತೆ. ಆದ್ರೆ ಅವರು ಹೋಯ್ತಾ ಇರೋದು ಇಲ್ಲಿಂದ ಹಿಂಗೆ ಈಸೂರು ಗ್ರಾಮವನ್ನ ಸುತ್ತರೋದು 16.5 ಕಿಲೋಮೀಟರ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರಕ್ಕೂ ಹೊಣೆ ಆಗ್ತಾ ಇದೆ, ಜೊತೆಗೇನೆ ರೈತರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಆದ್ರೆ ಬೇರೆ ಅಡಿಕೆ ತೋಟಗಳು ನಾಶವಾಗ್ತಾ ಇದಾವೆ. ಈ ಅಡಿಕೆ ತೋಟಗಳು ನಾಶವಾಗೋದ್ರ ಜೊತೆಗೆ ರೈತರು ಇವತ್ತು ಕಂಗಾಲಾಗಿ ಊರು ಬಿಟ್ಟು ಗೊಳೆ ಹೋಗುವಂತಹ ಪರಿಸ್ಥಿತಿ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಬಂದಿದೆ. ಇದಕ್ಕೆ ನಮ್ಮ ಜಿಲ್ಲೆಯ ಸಂಸದರು ಕೂಡ ಈ 3 ಬಾರಿ MP ಚುನಾವಣೆ ಮತ್ತು MLA ಚುನಾವಣೆ ಸಂದರ್ಭದಲ್ಲಿ ನಮ್ಮೆಲ್ಲ ರೈತರನ್ನ ಒಗ್ಗೂಡಿಸಿ ನಿಮ್ಮ ಈಸೂರು ಗ್ರಾಮಕ್ಕೆ ಯಾವುದೇ ಅನ್ಯಾಯ ಆಗದಂಗೆ ಬಂಜರಿ ಜಾಗದಲ್ಲಿ ಒಯ್ಯಲಿಕ್ಕೆ ನಾವು ಅವರಿಗೆ ಹೇಳ್ತೇವೆ ಅಂತ ಹೇಳಿ ನಮ್ಮೆಲ್ಲರಿಗೂ ಮಾತನ್ನ ಕೊಟ್ಟು ಇವತ್ತು ಒಂದು ಮೀಟಿಂಗ್ ಅನ್ನು ಕೂಡ ರೈತರಿಗೆ ಮಾಡದೆ ಸಂಸದರು ಮತ್ತು ಶಿಕಾರಿಪುರ ತಾಲೂಕಿನ MLA ಅವರು ಮಾಡದೇನೆ ಇವತ್ತು ನಮ್ಮ ರೈತರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ದೌರ್ಜನ್ಯದ ಮೂಲಕ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇವತ್ತು ನಮ್ಮ ಜಮೀನಿನಲ್ಲಿ ಟವರ್ಗಳನ್ನ, ಅದು 40 ಅಡಿ ಅಗಲ ಇರ್ತಕ್ಕಂಥ ಟವರ್ಗಳನ್ನ ತಗೊಂಡ್ಬಂದು ಆ ಟವರಿನ ಪಕ್ಕದಲ್ಲಿ ಮತ್ತೆ 40 ಅಡಿ ಜಾಗ ಬಿಡಬೇಕಂತೆ. ಅಲ್ಲಿಗೆ ಒಂದು ಟವರು ಆ ಲೈನು ಹೋಗುವಾಗ ಆಗತಕ್ಕಂಥ ಜಾಗ ಎಷ್ಟು ಅಂತಂದ್ರೆ 120 ಅಡಿ ಹೋಗುತ್ತೆ. 120 ಅಡಿ ಅಗಲ ಹೋದ್ರೆ ಎಲ್ಲಾ ರೈತರು ಜಮೀನುಗಳು ಇರೋದು ಪೂರ್ವ ಮತ್ತೆ ಪಶ್ಚಿಮ ದಿಕ್ಕಿಗೆ ಆಗಿ ಇರ್ತಕ್ಕಂಥದ್ದಲ್ಲ. ಎಲ್ಲವೂ ಕೂಡ ಇರ್ತಕ್ಕಂಥ ಉತ್ತರ ಮತ್ತೆ ದಕ್ಷಿಣಕ್ಕೆ ಇರ್ತಕ್ಕಂಥ ಜಮೀನುಗಳೇ. ಆ ಜಮೀನುಗಳಲ್ಲಿ 174 ಜನ ರೈತರು ಇವತ್ತು ಸರ್ವನಾಶ ಆಗ್ತಾ ಇದ್ದಾರೆ ಈಸೂರು ಮತ್ತೆ ಚಿಕ್ಕಜೋಗಿಹಳ್ಳಿ ಗ್ರಾಮದಿಂದ. ತದನಂತರ ಈ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕೊಳವೆ ಬಾವಿಗಳನ್ನು ಕೂಡ ನಮ್ಮ ಜಮೀನಿನಲ್ಲಿ ನಾವು ಕೊರೆಸಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಹೈ ಟೆನ್ಷನ್ ಲೈನ್ ಹೋಯ್ದ್ರೆ, ಈ ಹೈ ಟೆನ್ಷನ್ ಲೈನ್ ಒಯ್ಯೋದ್ರಿಂದ AC ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಮಾತಾಡಿಸಿದ್ದೇವೆ. ಅದಕ್ಕೆಲ್ಲ ಬೇಕಾದಂತ ಸೂಕ್ತ ದಾಖಲೆಗಳು ನಮ್ಮ ಹತ್ರ ಇದಾವೆ. ಆ ದಾಖಲೆಗಳನ್ನು ಕೂಡ ಸ್ಪಂದಿಸದೆ ಇವತ್ತು ನಮ್ಮನ್ನ ದೌರ್ಜನ್ಯ ಮಾಡಿ ನಾವು ಏಕಾಏಕಿ ಬಂದು ನಮ್ಮ ಜಮೀನುಗಳಲ್ಲಿ ನೀಲನಕ್ಷೆಯನ್ನು ಎಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ನೀಲನಕ್ಷೆಯನ್ನ ಎಳೆದಿದ್ದೇ ಆದ್ರೆ ನಮ್ಮ ಈಸೂರು ಮತ್ತೆ ಚಿಕ್ಕಜೋಗಿಹಳ್ಳಿ ಗ್ರಾಮದ ರೈತರು ಜೀವನಾದ್ರೂ ಕೊಡ್ತೇವೋ ಅಥವಾ ರಕ್ತನಾದ್ರೂ ಕೊಟ್ಟೇವೋ, ಆದ್ರೆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ. ಬಿಟ್ಟುಕೊಟ್ಟ ಅಂತ ಸಂದರ್ಭದಲ್ಲಿ ಬಂತು ಅಂದ್ರೆ ನಮ್ಮ ಜೀವವನ್ನ ಕೊಡ್ತೀವಿ ಹೊರತು ಭೂಮಿಯನ್ನ ಯಾವ ಕಾರಣಕ್ಕೂ ನಾವು ಅವರಿಗೆ ಕೊಡುವುದಿಲ್ಲ. ಬಂಜರಿ ಜಾಗ ಇದೆಯಲ್ಲ, ಅದರಲ್ಲಿ ನಮಗೆ ಯಾರಿಗೂ ಕೂಲಿಯನ್ನ ಕೊಡದೆ ನಾವೇ ವಿದ್ಯುತ್ ಅಧಿಕಾರಿಗಳಿಗಾಗಿರ್ಬೋದು ಮತ್ತೆ ಇನ್ನಿತರ ಅಧಿಕಾರಿಗಳಿಗಾಗಿರ್ಬೋದು ಊಟ ವ್ಯವಸ್ಥೆಯ ಜೊತೆಗೆ ನಾವು ಕೂಡ ಕೆಲಸವನ್ನ, ಆ ಕಾಮಗಾರಿಯನ್ನ ಫ್ರೀ ಆಗಿ ಮಾಡ್ಕೊಳ್ಳಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಅಂತ ಹೇಳಿ ನಮ್ಮ ಎಲ್ಲ ರೈತರು ಒಪ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಜಿಲ್ಲೆಯ ಸಂಸದರು, ಉಸ್ತುವಾರಿ ಸಚಿವರು ಇದುವರೆಗೂ ಕೂಡ ನಮ್ಮ ದತ್ತು ಗ್ರಾಮಕ್ಕೆ ಬಂದು ಆ ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕು ಅನ್ನೋಂತಹ ವ್ಯವಧಾನವೂ ಕೂಡ ಅವರಿಗೆ ಇಲ್ಲ. ಈ ವ್ಯವಧಾನ ಕೂಡ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳ ಹತ್ತಿರ ಬಂದು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ. ಪಲ್ಲವಿ ಸಾತೇನಹಳ್ಳಿ ಒಬ್ಬ ಮೇಡಮ್ ಬಿಟ್ರೆ ಇನ್ನು ಯಾವುದೇ ಉಪವಿಭಾಗಾಧಿಕಾರಿಗಳು ಆ ಸ್ಥಳಗಳಿಗೆ ಹಾಜರಾಗಿಲ್ಲ. ಆ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿಂದ ಪೊಲೀಸ್ನರಿಗೆ ಹೇಳೋದು,
ಜೊತೆಗೆ ದೌರ್ಜನ್ಯವನ್ನು ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅವೈಜ್ಞಾನಿಕ ನೀಲನಕ್ಷೆಯನ್ನ ಮಾಡಿರ್ತಕ್ಕಂಥ ಉದ್ದೇಶ ಏನಿದೆಯಾ, ಇದು ಈಸೂರು ಮತ್ತೆ ಚಿಕ್ಕಜೋಗಳ್ಳಿ ಗ್ರಾಮಸ್ಥರ ರೈತರನ್ನ ಕೊಲೆ ಮಾಡುವಂತಹ ಪ್ರಯತ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಕೂಡಲೇ ಈ ನೀಲನಕ್ಷೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಈ ನೀಲನಕ್ಷೆ ಇನ್ನೇನಾದ್ರು ಮುಂದುವರೆದ್ರೆ ನಾವು ಜೀವವನ್ನ ಇಲ್ಲೇ ಕೊಡ್ತೇವೆ. ಶರಣಾರ್ಥಿಗಳು ಈಸೂರು, ಚಿಕ್ಕಜೋಗಿಹಳ್ಳಿ, ಚಿಚ್ಚುಗುಂಡಿ, ಕೊರ್ಲಹಳ್ಳಿ, ಅಂಜಿನಾಪುರ ಮಾರ್ಗವಾಗಿ ರೈತರ ಫಲವತ್ತಾದ ಭೂಮಿಯ ಮೇಲೆ ದೊಡ್ಡ ವಿದ್ಯುತ್ ಲೈನ್ ಅನ್ನು ಒಯ್ಯೋದಕ್ಕೆ ಸತತವಾಗಿ 3 ವರ್ಷ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ 3 ಬಾರಿ ನಾವು AC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತಾ ಇರೋದು. ಸರ್ಕಾರ ನಮ್ಮ ರೈತರ ಮನವಿಯನ್ನು ಮನವೊಲಿದು ಅದನ್ನ ಚೇಂಜ್ ಮಾಡಕ್ ತಯಾರಿಲ್ಲ. ಹಿಂದಿನ AC ಸಾಹೇಬ್ರು ಇಲ್ಲೇ ಮೇಡಮ್ ಅವರಿದ್ರು, ಪಲ್ಲವಿ ಅಂತನ, ಅವರು ಬೇರೆ ಸರ್ವೆ ಮಾಡಿದ್ರು. ಅದರಲ್ಲಿ ಹೋದ್ರೆ ಸರ್ಕಾರ ಯಾವ್ದು ದುಡ್ಡನ್ನು ರೈತರಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ಬೆಂಜೂರು ಭೂಮಿ ಒಳಗೆ ಒಂದು ಹೆಗ್ಗೇರಿ, ಚುರ್ಚಿಕಟ್ಟಿ, ಐಮುಲ್ಡಿ ಸಂಗಪ್ಪನ ದೇವಸ್ಥಾನದ ಜಾಗದಲ್ಲಿ ಪಾಪ ಅಮ್ಮಾರು ಸರ್ವೆ ಮಾಡ್ಕೊಂಡ್ ಬಂದಿದ್ರು. ಅದನ್ನ ಮತ್ತು ಸರ್ವೆ ಕ್ಯಾನ್ಸಲ್ ಮಾಡಿದ್ರು, ಅಮ್ಮಾರಿಗೆ ಟ್ರಾನ್ಸ್ಫರ್ ಆಯ್ತು. ಅದು ಮುಂದಕ್ಕೆ ವರಿಲೇ ಇಲ್ಲ. ಆದ್ದರಿಂದ ರೈತರ ಒಳ್ಳೆ 50-60 ಸಾವಿರ ಬೆಲೆ ಬಾಳುವಂತ ಎಕರೆಗೆ ನಮ್ಮ ರೈತರ ಜಮೀನು 50-60 ಲಕ್ಷ ಬಾಳುವಂತ ಜಮೀನು, ಇವರು ಸರ್ಕಾರದ ಆದೇಶ ಇರೋದು 6 ಲಕ್ಷ 7 ಲಕ್ಷ. ಅದ್ರ ಪ್ರಕಾರ ಕೊಟ್ಟು ರೈತರು ಭೂಮಿಯನ್ನ ಕೊಡಕ್ಕೂ ತಯಾರಿಲ್ಲ. ಇವತ್ತು ಅವ್ರು ಏನಾರ ದುಡ್ಡು ಕೊಟ್ರೆ ನಾವು ದುಶ್ಚಟ ಪರಿಣಾಮಕ್ಕೆ ಬಲಿಯಾಗಿ ನಮ್ಮ ಭೂಮಿಯನ್ನು ಕಳ್ಕೊಂತೀವಿ, ನಮ್ಮ ಜೀವವನ್ನು ಕಳ್ಕೊಂತೀವಿ. ಸರ್ಕಾರ ಈ ಮನವೊಲಿದು ಈ ನಕ್ಷೆ ಮಾಡಿದಂತ ಪಲ್ಲವಿ ಮೇಡಮ್ನವರು ಅಲ್ಲಿ ಒಯ್ಬೇಕು. ಈಗ ಸತತವಾಗಿ ಅಲ್ಲಿ 90% ಅಡಿಕೆ ತೋಟನೇ ಬಂದಿರೋದು, ಫಸಲಿ ಬಂದಿರೋ ತೋಟ. ಇವತ್ತು ರೈತಂದು ಒಂದು ಮರ ಹೋತು ಅಂದ್ರೆ ಒಬ್ಬ ಮಗ ಸತ್ತಂಗೆ. ಇವತ್ತು ಮಗನ ಬೆಳೆಸಿದಂಗೆ ರೈತರು ಅಡಿಕೆ ಗಿಡ ಬೆಳೆಸಿದ್ದಾರೆ. ಅದರಲ್ಲಿ ಸಖತ್ವಾಗಿ ಬೋರ್ಗಳು ಅದಾವೆ. ಎಲ್ಲಾ ಲೈನ್ಗಳು ಹಿಂಗ್ ಹೋಗ್ಯಾವೆ, ಇವ್ರ ಲೈನ್ ಹಿಂಗ್ ಹೋಗ್ತಾ ಐತಿ. ನಮ್ಮ ರೈತರ ಲೈನ್ ಟಚ್ ಆಗ್ಬಿಟ್ರೆ ರೈತರು ಹೊಲನೇ ಗ್ರೌಂಡ್ ಆಗೋ ಚಾನ್ಸ್ ಐತಿ, ರೈತರು ಸಾಯೋ ಸ್ಥಿತಿ ಐತಿ. ಕೂಡಲೇ ಸರ್ಕಾರ ಇದನ್ನ ಮರು ತನಿಖೆ ಮಾಡಿ, ಮರು ಸರ್ವೆ ಮಾಡಿ, ಬೇರೆ ಕಡೆ ವಿದ್ಯುತ್ ಎಲ್ಲರಿಗೂ ಬೇಕು. ನಾವು ವಿದ್ಯುತ್ ಒಯ್ಯಕ್ಕೂ ಏನು ಬೇಡ ಅನ್ನಲ್ಲ. ಬೇರೆ ಬೆಂದಿನ ಜಾಗ ಇದೆ, ಆ ಭೂಮಿಯಲ್ಲಿ ಒಯ್ದು ನಮ್ಮ ರೈತರ ಭೂಮಿಯನ್ನು ಉಳಿಸಿ ಕೊಡಬೇಕಂತ ನಾವು AC ಸಾಹೇಬ್ರಿಗೂ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೇವೆ. ನಮ್ಮ ಟೈಮಿಗೆ ಮಾಧ್ಯಮದವ್ರು ಬಂದು ನಮಗೆ ಬಹಳ ಒಂದು ರಕ್ಷಣೆ ಕೊಟ್ಟಿದ್ದೀರಿ, ಪೊಲೀಸರು ರಕ್ಷಣೆ ಕೊಟ್ಟಿದ್ದೀರಿ. ನಮ್ಮ ಮಾಹಿತಿಯನ್ನು ಪೇಪರ್ನಲ್ಲಿ ಅಳವಡಿಸಕ್ಕೆ ನಿಮ್ಮ ಹಿತಚಿಂತೆ ಭಾಳ ಐತಿ. ನಿಮಗೆ ಆಯಸ್ಸು, ಆರೋಗ್ಯ, ಭಾಗ್ಯವನ್ನು ಕೊಡ್ಲಿ. ರೈತರ ಪರವಾಗಿ ನೀವು ರೈತರು. ಈ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಈಸೂರು, ಬೇಗೂರು ಶಿವಪ್ಪ, ಕಾರ್ತಿಕ್, ಸುಭಾಷ್ ಚಂದ್ರ, ರಾಮಣ್ಣ, ಶೇಖರ್ ಇನ್ನಿತರರು ಹಾಜರಿದ್ದರು. ರಾಜ್ಯದಲ್ಲಿ ಗೋವುಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಪೇಜಾವರ ಶ್ರೀಗಳು ನೀಡಿದ ಕರೆ ಮೇರೆಗೆ ಸಾಗರದ ಅಶೋಕ ರಸ್ತೆಯ ಹರಿಮಂದಿರದಲ್ಲಿ ಮಂಗಳವಾರ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೋಟಿ ವಿಷ್ಣು ಸಹಸ್ರನಾಮ ಪಠಣ ಕಾರ್ಯಕ್ರಮ ನಡೆಯಿತು. ಭಜನಾ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಮಾತೃಶಕ್ತಿ, ದುರ್ಗಾವಾಹಿನಿಯ 100 ಪ್ರಮುಖರು ಪಾಲ್ಗೊಂಡಿದ್ದರು. ನ್ಯಾಯವಾದಿ ಸುದರ್ಶನ್ ಗೋ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಿದರು. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶ್ವೇತಾ ಅನಿಲ್, ಸಂತೋಷ್ ಶಿವಾಜಿ, ಪುಷ್ಪಾ ಪೈ, ಅರ್ಚನಾ, ದಿವ್ಯಾ, ವೀಣಾ, ಗಿರಿಜಾ ಶೆಟ್ಟಿ, ಪ್ರಕಾಶ್ ಕುಂಟೆ, ವಿದ್ಯಾ, ಪ್ರಭಾ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.